ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ಹಾಗಲಕಾಯಿ ಅಂದರೆ ಅಡವಿ ಹಾಗಲಕಾಯಿ ಪಲ್ಯ ಹಾಗೆ ರೊಟ್ಟಿ ಮಾಡ್ತೀನಿ. ಇದು ನೋಡಿ ನಿಮ್ಮ ಜೊತೆ ಹಂಚ್ಕೋತೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಹೇಗೆ ಮಾಡ್ತೀನಿ ಅಂತ ನೀವೇ ನೋಡಿ. ಕಡಲೆಬೇಳೆ ಕುದಿಯೋಕ್ಕಿಟ್ಟಿನಿ ನೋಡಿ ಫ್ರೆಂಡ್ಸ್. ಇದು ಯಾಕಂದರೆ ಇವು ಕಾಯಿ ಏನು ಅಂತಾರೆ ಅಂತ ಗೊತ್ತಾ ನಿಮಗೆ? ಹಾಗಲಕಾಯಿ, ಇವು ಅಡವಿ ಹಾಗಲಕಾಯಿ ಅಂತಾರೆ. ಒಂದೇ ಸೀಸನ್ನಾಗೆ ಸಿಗ್ತಾವೆ. ಇದೇ ಸೀಸನ್ನಾಗೆ, ಮತ್ತು ಬೇರೆ ಸೀಸನ್ನಾಗೆ ಸಿಗೋಂಗಿಲ್ಲ. ಇವತ್ತು ಈ ಪಲ್ಯ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವು ಹೆಚ್ಕೊತೀನಿ ಈಗ ತೊಳೆದು. ಹಾಗೆ ಬೇಳೆ ಕುದಿಯೋಕೆ ಇಟ್ಟಿನಿ. ಇವು ಒಂದು ಸ್ವಲ್ಪ ಅರ್ಧ ಕುದ್ದ ಮೇಲೆ ಪಲ್ಯಕ್ಕೆ ಹಾಕಬೇಕು, ಅದಕ್ಕೆ ಬೇಯಕ್ಕಿಟ್ಟಿನಿ. ನೋಡಿ ಈಗ ಬೆಂದವ, ಕುದ್ದಾವ ಇವು. ಇದು ಇಳಿಸ್ತೀನಿ ಕೆಳಗ. ಹಾಗೆ ಒಗ್ಗರಣೆಗೆ ಇಡ್ತೀನಿ. ಇವು ಕೊಯ್ದೀನಿ ನೋಡಿ ಹಾಗಲಕಾಯಿ. ಹಾಗೆ ಒಂದೆರಡು ಉಳ್ಳಾಗಡ್ಡಿ ಕೊಯ್ಕೊಂಡಿನಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಇದು ಕರಿಬೇವು. ಈಗ ಎಣ್ಣೆ ಹಾಕ್ತೀನಿ ಒಂದು ಸ್ವಲ್ಪ. ಅದೊಂದು ಸ್ವಲ್ಪ ಕಾಯಬೇಕು ಎಣ್ಣೆ. ಈಗ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡಿ. ಒಂದು ಸ್ವಲ್ಪ ಕರಿಬೇವು. ಈಗ ಉಳ್ಳಾಗಡ್ಡಿ ಹಾಕ್ತೀನಿ. ಇದು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಉಳ್ಳಾಗಡ್ಡಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಫ್ರೆಂಡ್ಸ್. ಇದು ಈಗ ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಈ ಥರ ಮಾಡಿದರೆ ಪಲ್ಯ ಟೇಸ್ಟು ಬೇರೆ ಥರ ಬರ್ತದೆ, ಒಂದು ಸ್ವಲ್ಪ ಚೇಂಜ್ ಇರ್ತದೆ ಯಾವಾಗಲೂ ಮಾಡೋದಕ್ಕಿಂತ. ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಇಷ್ಟ ಆದರೆ ಸಾಕು. ಈಗ ಇದು ಕೊಯ್ದಿರೋ ಹಾಗಲಕಾಯಿ ಹಾಕ್ತೀನಿ ನೋಡಿ. ಇವು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆ ಒಳಗೆ ಫ್ರೈ ಆದಮೇಲೆ ಉಪ್ಪು ಖಾರ ಎಲ್ಲ ಹಾಕ್ಬೇಕು ನೋಡಿ ಫ್ರೆಂಡ್ಸ್. ಈಗ ಇದೆಲ್ಲ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ. ಇಷ್ಟು ಫ್ರೈ ಆದಮೇಲೆ ಅದಕ್ಕೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ನೋಡಿ. ಈಗ ಖಾರದ ಪುಡಿ ಹಾಕ್ತೀನಿ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದೆಲ್ಲ ಚಲೋ ಕಲಿಸ್ಕೋಬೇಕು. ಇದು ಬೇಳೆದಾಗೇನೆಲ್ಲ ನೀರು ತಕ್ಕೊಂಡು ನೋಡಿ. ಇದು ಸಾಂಬಾರು ಮಾಡ್ತೀನಿ, ಇದು ಪಲ್ಯಕ್ಕೆ ಹಾಕ್ತೀನಿ. ಇದೊಂದು ಸ್ವಲ್ಪ ಕುದಿಬೇಕು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಒಂದು ಕಪ್ಪಿನಷ್ಟು ನೀರು ಹಾಕಿದ್ದೀನಿ ನೋಡಿ. ಈಗ ಮುಚ್ಚಿ ಬೇಯಿಸ್ಕೋಬೇಕು. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ನೋಡಿ. ಈಗ ಖಾರದ ಪುಡಿ ಹಾಕ್ತೀನಿ.
ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಇದೆಲ್ಲ ಚಲೋ ಕಲಿಸ್ಕೋಬೇಕು. ಇದು ಬೇಳೆದಾಗೇನೆಲ್ಲ ನೀರು ತಕ್ಕೊಂಡು ನೋಡಿ. ಇದು ಸಾಂಬಾರು ಮಾಡ್ತೀನಿ, ಇದು ಪಲ್ಯಕ್ಕೆ ಹಾಕ್ತೀನಿ. ಇದೊಂದು ಸ್ವಲ್ಪ ಕುದಿಬೇಕು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಒಂದು ಕಪ್ಪಿನಷ್ಟು ನೀರು ಹಾಕಿದ್ದೀನಿ ನೋಡಿ. ಈಗ ಮುಚ್ಚಿ ಬೇಯಿಸ್ಕೋಬೇಕು. ಮುಚ್ತೀನಿ ನೋಡಿ. ಈಗ ಮುಚ್ಚಿ ಬೇಯಿಸ್ಕೋಬೇಕು. ಕುದೀತಾ ಇದೆ ನೋಡಿ ಪಲ್ಯ. ಇಷ್ಟ ಆದಮೇಲೆ ಈಗ ಬೇಳೆ ಹಾಕ್ತೀನಿ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನಾನು ಸ್ವಲ್ಪನೇ ಬೇಯಿಸೋಕ್ಕಿಟ್ಟಿದ್ದೆ, ಅವಿಷ್ಟು ಹಾಕ್ತೀನಿ. ಈ ಥರ ಮಾಡಿದರೆ ಪಲ್ಯ ತುಂಬ ಚಲೋ ಆಗ್ತದೆ, ಹಾಗೆ ರುಚಿಯಾಗಿಯೂ ಇರ್ತದೆ. ಕಾಳು ಹಾಕಿ ಮಾಡಿದರೆ, ಪಲ್ಯ ಒಂದೇ ಮಾಡಿದರೆ ಅದು ಬೇರೆ ಟೇಸ್ಟ್ ಬರ್ತದೆ, ಇದು ಬೇರೆ ಟೇಸ್ಟ್ ಬರ್ತದೆ. ಈ ಥರ ಮಾಡ್ತೀನಿ ನೋಡಿ. ಇದಕ್ಕೆ ನೀವು ಕೊಬ್ಬರಿನ ಹಾಕೋಬೋದು ಇಟ್ಟರೆ, ಇಲ್ಲಾಂದರೆ ಇಲ್ಲ. ನಾನು ಇಲ್ಲಿ ಹಾಕ್ತಿಲ್ಲ, ಕೊಬ್ಬರಿನೇನು ಹಾಕಿಲ್ಲ. ನಿಮ್ಗೆ ಬೇಕಿದ್ರೆ ಹಾಕೋಬೋದು. ಇಷ್ಟ ಆಯಿತು ನೋಡಿ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಪಲ್ಯ ರೆಡಿ ಆಯ್ತು ನೋಡ್ರಿ, ಆಲ್ಮೋಸ್ಟು. ಈಗ ಕೊನೆಗೆ ಒಂದು ಸ್ವಲ್ಪ ಅಂದರೆ 2 ಚಮಚದಷ್ಟು ಶೇಂಗಾ ಪುಡಿ ಹಾಕ್ತೀನಿ. ಈ ಥರ ಮಾಡಿ ಪಲ್ಯ ರುಚಿ ಭಾಳ ಚಲೋ ಬರ್ತದೆ. ಹಾಗೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಇವು ಹಳ್ಳಿನಾಗೆ ಅಷ್ಟೇ ಸಿಗ್ತಾವ, ದೊಡ್ಡ ಊರುಗಳಿಗೆ ಸಿಗ್ತಾವೆಲ್ಲೋ ಗೊತ್ತಿಲ್ಲ. ಇವು ಸೀಸನ್ದಾಗೆ ಬರ್ತಾವೆ, ಇದೇ ಸೀಸನ್ದಾಗೆ ಇರ್ತಾವ ನೋಡಿ. ಇನ್ನೊಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ. ಆದರೆ ಪಲ್ಯ ರೆಡಿ ಆಗ್ತದೆ. ಈಗ ರೆಡಿ ಆಯಿತು ನೋಡಿ ಪಲ್ಯ. ಇಷ್ಟ ಆದರೆ ಆಯಿತು, ಇದು ಊಟಕ್ಕೆ ರೆಡಿ. ಈಗ ಒಲೆ ಆಫ್ ಮಾಡ್ತೀನಿ, ಹಾಗೆ ಮುಚ್ಚಿಡ್ತೀನಿ. ಪಲ್ಯ ರೆಡಿ ಆಗಿದೆ ನೋಡಿ. ಈಗ ಬಟ್ಲಕ್ಕೆ ಹಾಕ್ತಿದ್ದೀನಿ. ಸೂಪರಾಗಿರ್ತದೆ ಈ ಥರ ಪಲ್ಯ ಮಾಡಿದರೆ. ಹಾಗೆ ಇದಕ್ಕೆ ರೊಟ್ಟಿ ಜೊತೆ ಊಟ ಮಾಡ್ತೀನಿ ನೋಡಿ. ರೊಟ್ಟಿ ಜೊತೆ ಇಟ್ಕೊಂಡಿನಿ ನಾನು ಇದು ಪಲ್ಯ. ಇದು ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಚಲೋ ಇರ್ತದೆ, ಎಲ್ಲದಕ್ಕೂ ಟೇಸ್ಟಿಯಾಗಿರ್ತದೆ. ಅದಕ್ಕೋಸ್ಕರ ನಾನು ರೊಟ್ಟಿ ಜೊತೆ ಊಟ ಮಾಡ್ತಿದ್ದೀನಿ. ನೀವು ಬನ್ನಿ ಊಟ ಮಾಡೋಣ. ಹಾಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.